ಭದ್ರವಾದ ಸಾಮ್ರಾಜ್ಯವನ್ನು ಕಟ್ಟಬೇಕಾದರೆ ಆ ಸಾಮ್ರಾಜ್ಯದ ರಾಜರುಗಳಾಗಿ, ಪ್ರಧಾನಮಂತ್ರಿಗಳಾಗಿ, ಅನುಯಾಯಿಗಳಾಗಿ ಆ ನಾಡು ಯಥೇಚ್ಛವಾದ ಅಭಿವೃದ್ಧಿಯನ್ನು ಕಾಣಬೇಕಾದರೆ ಸಭ್ಯ ಆರೋಗ್ಯವಂತ ಪ್ರಜೆಗಳನ್ನು ಹೊಂದಿರುವುದು ಅತ್ಯಂತ ಅನಿವಾರ್ಯವಾಗಿ ಬಿಡುತ್ತದೆ. ಯಾವಾಗ ಒಂದು ರಾಷ್ಟ್ರದ, ಒಂದು ನಾಡಿನ ಪ್ರಜೆಗಳು ಸಭ್ಯರಾಗಿ ಬದುಕುವ, ಆರೋಗ್ಯವಂತರಾಗಿ ಬದುಕುವಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುವ ಪ್ರಯತ್ನಗಳನ್ನು ಮಾಡುವುದಾದರೆ ಆ ಮೂಲಕ ಐತಿಹಾಸಿಕ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಲು ಸಾಧ್ಯ ಎಂಬುದನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟಂತಹ ನಾಯಕರಾಗಿದ್ದಾರೆ ಹುಜೂರ್ ಅಕ್ರಮ್ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ನಾಡಿನ ಏನು ಅಭಿವೃದ್ಧಿಗಳಿದೆಯೋ, ಏನು ಬೆಳವಣಿಗೆಗಳಿದೆಯೋ, ಏನು ಶಾಂತಿ ಸಮಾಧಾನದ ಪರಿಸ್ಥಿತಿಗಳಿದೆಯೋ, ಪರಿಸರಗಳಿದೆಯೋ, ಅದನ್ನು ನಿರ್ಮಾಣ ಮಾಡಬೇಕಾದರೆ ಅದನ್ನು ತಿಳಿದು ಬದುಕುವಂತಹ ಸಭ್ಯರಾದ ಪ್ರಜೆಗಳ ಪಡೆ ಆ ನಾಡಿಗೆ ಅಗತ್ಯವಿದೆ. ಆ ಒಂದು ಉತ್ತಮವಾದ ಪಡೆಯನ್ನು ನಿರ್ಮಾಣ ಮಾಡಿದ ಕೀರ್ತಿ ಈ ಜಗತ್ತಿನಲ್ಲಿ ಆಚಾರದಲ್ಲೂ ವಿಚಾರದಲ್ಲೂ ಅನುಕರಿಸಲ್ಪಡುವ ಪೈಗಂಬರ್ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಸಲ್ಲುತ್ತೆ. ಕಾರ್ಲ್ ಮಾರ್ಕ್ಸ್ ಈ ಜಗತ್ತಿನ ಕಾರ್ಮಿಕ ಸಿದ್ಧಾಂತಗಳ ಮೂಲಕ ಪ್ರಸಿದ್ಧಿ ಪಡೆದಿದ್ದರೆ, ಅಹಿಂಸಾತ್ಮಕ ಚಳವಳಿಗಳ ಮೂಲಕ ಮಹಾತ್ಮ ಗಾಂಧೀಜಿ ಈ ನಾಡಿನ ರಾಷ್ಟ್ರಪಿತ ಎನಿಸಿಕೊಂಡಿದ್ದರೆ, ಸಂವಿಧಾನವೆಂಬ ಬೃಹತ್ತಾದ ಲಿಖಿತ ಸಂವಿಧಾನವನ್ನು ನಿರ್ಮಾಣ ಮಾಡುವ ಮೂಲಕ ಈ ನಾಡಿನ ಉನ್ನತ ಪುರುಷರೆಂದು ಕರೆಯಲ್ಪಡುವ BR ಅಂಬೇಡ್ಕರ್ ಅವರು ನಮ್ಮ ಮುಂದೆ ಇದ್ದರೆ, ಅವರೆಲ್ಲರಿಗಿಂತಲೂ ಸಂವಿಧಾನದಲ್ಲೂ, ಸಿದ್ಧಾಂತಗಳಲ್ಲೂ, ಆಚಾರದಲ್ಲೂ, ವಿಚಾರದಲ್ಲೂ ಅನುಕರಿಸಲ್ಪಡುವ ನಾಯಕರಾಗಿದ್ದಾರೆ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರು ನಿರ್ಮಾಣ ಮಾಡಿದಂತಹ ಸಾಮ್ರಾಜ್ಯದ 6 ಪ್ರಧಾನ ಶಕ್ತಿಗಳು ಯಾವುದೆಂದು ಕೇಳಿದರೆ, ಒಂದನೆಯದಾಗಿ ಈ ನಾಡನ್ನು ಅರೇಬಿಯನ್ ಎಂಬಂತಹ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವಾಗ ಅವರು ಮೊದಲನೆಯದಾಗಿ ಆದ್ಯತೆಯನ್ನು ನೀಡಿದ್ದು ಸ್ಪಿರಿಚುವಲಿ ಡೆವಲಪ್ಮೆಂಟ್ಗಾಗಿತ್ತು. ಆತ್ಮೀಯವಾಗಿ, ಮಾನಸಿಕವಾಗಿ ಮನುಷ್ಯನನ್ನು ವಿಕಸನ ಮಾಡುವಂತಹ ಪ್ರಯತ್ನವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾಡಿದ್ದರು. ನಮಗೊತ್ತಿದೆ, ತನ್ನ 1 ಲಕ್ಷದಷ್ಟು ಬರುವಂತಹ ಅನುಯಾಯಿಗಳೊಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಟ್ಟ ಮೊದಲನೆಯ ಬಾರಿಗೆ ಅವರೊಂದಿಗೆ ಮಾತನಾಡಿದ್ದು ಉಡುಗೆ ತೊಡುಗೆಗಳ ಬಗೆಯಾಗಿರಲಿಲ್ಲ, ಆಹಾರಗಳ ಬಗೆಯಾಗಿರಲಿಲ್ಲ, ವೇಷಭೂಷಣಗಳ ಬಗೆಯಾಗಿರಲಿಲ್ಲ. ಬದಲಾಗಿ ಲೈಸಫಿ ಕಲ್ಬಿಕ ಗಿಶ್ಶುನ್ ಲಿ ಅಹದ್, ನಿನ್ನ ಮನದಲ್ಲಿ, ನಿನ್ನ ಅಂತರಂಗದಲ್ಲಿ ಯಾವೊಬ್ಬನೊಂದಿಗೂ ಕೂಡ ದ್ವೇಷ, ಹಗೆತನ ಇರಬಾರದು ಎಂದಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಈ ಸಂದೇಶವನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡಿದಂತಹ ಆ ಒಂದು ಬೃಹತ್ತಾದ ಸಮೂಹ ಆ ಅರಬ್ ಜಗತ್ತನ್ನು ಸುತ್ತುವರಿದಿರುವ ಇತರ ಜಗತ್ತುಗಳನ್ನು ಬದಲಾವಣೆ ಮಾಡಲು ಅವರಿಂದ ಸಾಧ್ಯವಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಂದ ಸಂಪೂರ್ಣವಾಗಿ ಮಾನಸಿಕ ಪ್ರಬುದ್ಧತೆಯನ್ನು ಪಡೆದಂತಹ ಮನುಷ್ಯರು ಈ ಜಗತ್ತಿನಲ್ಲಿ ಒಂದು ಕಾಲದಲ್ಲಿ ಅಹಂಕಾರಿಗಳಾಗಿದ್ದ ಅವರು ಅತ್ಯಂತ ವಿನಯಾನ್ವಿತ ಮನುಷ್ಯರಾಗಿ ಮಾರ್ಪಟ್ಟರು. ಒಂದು ಕಾಲದಲ್ಲಿ ತಮ್ಮ ಕುಟುಂಬಗಳ ಹೆಸರುಗಳನ್ನು ಹೇಳಿ, ತಮ್ಮ ಪರಂಪರೆಗಳ ಹೆಸರುಗಳನ್ನು ಹೇಳಿ ಜಂಬ ಕೊಚ್ಚುತ್ತಿದ್ದಂತಹ ಮನುಷ್ಯರು ಅತ್ಯಂತ ವಿನಮ್ರತೆಯುಳ್ಳಂತಹ ಮನುಷ್ಯರಾಗಿ ಮಾರ್ಪಟ್ಟರು. ಒಂದು ಕಾಲದಲ್ಲಿ ಹೆಂಡದ ದಾಸರಾಗಿದ್ದಂತಹ ಮನುಷ್ಯರು ಸಂಪೂರ್ಣವಾಗಿ ಅಲ್ಲಾಹನ ದಾಸರಾಗಿ ಮಾರ್ಪಟ್ಟರು. ಸುಳ್ಳಿನ ಕಂತೆಗಳ ಮೂಲಕ ಕತೆ ಕಟ್ಟುತ್ತಿದ್ದಂತಹ ಆ 1 ಲಕ್ಷದಷ್ಟು ಬರುವಂತಹ ಅನುಯಾಯಿಗಳು ಮತ್ತೊಂದು ಕಾಲದಲ್ಲಿ ಸತ್ಯಕ್ಕೆ ಮಾತ್ರ ಬೆಲೆ ಕೊಡುವ, ಸತ್ಯಕ್ಕೆ ಮಾತ್ರ ಹೋರಾಟ ಮಾಡುವ, ಸತ್ಯದೊಂದಿಗೆ ಜೊತೆ ನಿಲ್ಲುವಂತಹ ವ್ಯಕ್ತಿಗಳಾಗಿ ಮಾರ್ಪಟ್ಟರು. ಈ ರೀತಿ ಅರೇಬಿಯನ್ ಜಗತ್ತಿನ ಇತಿಹಾಸವನ್ನು ಸಂಪೂರ್ಣವಾಗಿ ಮಾರ್ಪಾಟು ಮಾಡಿದಂತಹ ಒಬ್ಬ ಮನುಷ್ಯ ಈ ಜಗತ್ತು ಕಂಡಂತಹ ಅತ್ಯುನ್ನತ ನಾಯಕ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದಾರೆ. ಆದ್ದರಿಂದಲೇ ಒಂದು ದಿನ ತನ್ನ ಲಕ್ಷದಷ್ಟು ಬರುವಂತಹ ಅನುಯಾಯಿಗಳು ಕೂತಿರಬೇಕಾದರೆ, ಯತ್ತಲಿಯು ಅಲೈಕುಂ ರಜುಲುಂ ಮಿನ್ ಅಹ್ಲಿಲ್ ಜನ್ನ, ನಿಮಗೆ ಸ್ವರ್ಗವಾಸಿಯಾಗಿರುವಂತಹ ಒಬ್ಬ ಮನುಷ್ಯ ಈಗ ಪ್ರತ್ಯಕ್ಷಗೊಳ್ಳುತ್ತಾನೆ ಎಂದಾಗ ಎಲ್ಲ ಅನುಯಾಯಿಗಳು ತಿರುಗಿ ನೋಡಿದರು, ಯಾರು ಬರುತ್ತಾರೆ ಅಂತ. ಆಗ
ಆಗ ಎಂಟರಾದದ್ದು ಸಅದ್ ಇಬ್ನ್ ಅಬಿ ವಕ್ಕಾಸ್ ರಲಿಯಲ್ಲಾಹು ಅನ್ಹು ಅವರಾಗಿದ್ದರು. ಅವರ ಬಗ್ಗೆ ಇತರ ಅನುಯಾಯಿಗಳು ಕಲಿಯಲಿಕ್ಕೆ ಪ್ರಾರಂಭ ಮಾಡಿದರು. ಕಾರಣ, ಯಥೇಚ್ಛವಾಗಿ ಆರಾಧನೆ ಮಾಡದ, ಕಡ್ಡಾಯ ಕರ್ಮಗಳನ್ನು ಮಾತ್ರ ಮಾಡುವ, ಅಲ್ಪ ಸ್ವಲ್ಪ ಸುನ್ನತ್ತುಗಳನ್ನು ಮಾತ್ರ ಪಾಲನೆ ಮಾಡುವಂತಹ ಮನುಷ್ಯ ಸಅದ್ ಇಬ್ನ್ ಅಬಿ ವಕ್ಕಾಸ್ ಅವರು ಯಾವ ರೀತಿ ಸ್ವರ್ಗಕ್ಕೆ ಪ್ರವೇಶ ಪಡುತ್ತಾರೆ, ಸ್ವರ್ಗಕ್ಕೆ ಪ್ರವೇಶವನ್ನು ಅವರು ಗಿಟ್ಟಿಸಿಕೊಳ್ಳುತ್ತಾರೆ ಎಂಬಂತಹ ಆ ಕಾತುರ ಎಲ್ಲ ಅನುಯಾಯಿಗಳ ಮನದಲ್ಲಿ ಉಂಟಾಗಿ ಅವರ ಹಿಂದೆ ರಿಸರ್ಚ್ ಮಾಡಲಿಕ್ಕೆ ಹೊರಡುತ್ತಾರೆ. ರಿಸರ್ಚ್ ಮಾಡಿದಾಗ 1-2 ದಿನಗಳ ಕಾಲ ಸಅದ್ ಇಬ್ನ್ ಅಬಿ ವಕ್ಕಾಸ್ರ ಹಿಂದೆ ಆ ನಡೆದಂತಹ ಅನುಯಾಯಿಗಳು ಒಂದು ವಿಚಾರವನ್ನು ಮನದಟ್ಟು ಮಾಡಿದರು. ಸಅದ್ ಇಬ್ನ್ ಅಬಿ ವಕ್ಕಾಸ್ ಎಂಬಂತಹ ಮನುಷ್ಯ ನಮ್ಮಂತೆ ಅತಿ ಯಥೇಚ್ಛವಾಗಿ ಆರಾಧನೆ ಮಾಡದಂತಹ ಮನುಷ್ಯನಾಗಿದ್ದರೂ ಕೂಡ ಅವರಿಗೆ ಸ್ವರ್ಗದ ಪದವಿ ಸಿಗಲಿಕ್ಕಿರುವಂತಹ ಕಾರಣ ಆತ ಯಾರಲ್ಲಿಯೂ ಕೂಡ ಹಗೆತನವನ್ನು ದ್ವೇಷವನ್ನು ಇಟ್ಟು ಬದುಕುವಂತಹ ಮನುಷ್ಯನಲ್ಲ. ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಹೃಸ್ವವಾಗಿ ಒಂದು ಅನುಯಾಯಿ ಬಂದು ಕೇಳಿದರು, ಮಲ್ಲಿ ಇಸ್ಲಾಮು ಯಾ ರಸೂಲಲ್ಲಾಹ್, ಪವಿತ್ರವಾದ ಇಸ್ಲಾಮಿನ ಬಗ್ಗೆ ಹೃಸ್ವವಾದ ವ್ಯಾಖ್ಯಾನವನ್ನು ಕೇಳಿದಾಗ ಅಲ್ಲಿ ಇಸ್ಲಾಮು ತೀಬುಲ್ ಕಲಾಮ್ ವ ಇತ್ಆಮು ತುಆಮ್, ಇಸ್ಲಾಂ ಅಂದರೆ ಉತ್ತಮವಾದಂತಹ ಮಾತುಗಳಾಗಿದೆ, ವ ಇತ್ಆಮು ತುಆಮ್ ಕೇಳಿ ಬಂದಂತಹ ಬಡಬಗ್ಗರ ಹೊಟ್ಟೆಯನ್ನು ತಣಿಸುವುದಾಗಿದೆ ಇಸ್ಲಾಂ ಎನ್ನುವ ಮೂಲಕ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಸ್ಲಾಮಿನ ಬಗ್ಗೆ ಹೃಸ್ವವಾದ ವ್ಯಾಖ್ಯಾನವನ್ನು ಅಂತ್ಯ ದಿನದ ತನಕ ಬರುವಂತಹ ಮನುಷ್ಯರಿಗೆ ಕಲಿಸಿಕೊಡುತ್ತಾ ಇದ್ದಾರೆ. ಈ ರೀತಿ ಆತ್ಮೀಯವಾಗಿ ಒಂದು ಪಡೆಯನ್ನು ಪ್ರಬುದ್ಧವಾಗಿ ನಿರ್ಮಾಣ ಮಾಡುವಂತಹ ಕೈಂಕರ್ಯವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರೇಬಿಯನ್ ಸಾಮ್ರಾಜ್ಯದಲ್ಲಿ ಮಾಡಿದಾಗ ಆ ಒಂದು ಇಡೀ ಸಾಮ್ರಾಜ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೈ ಕೀಳಲ್ಲಿ ಬಂತು. ನಮಗೊತ್ತಿದೆ, ಎರಡನೆಯದಾಗಿ ಪ್ರವಾದಿವರಿಯರು ಆ ಅರಬ್ ಸಾಮ್ರಾಜ್ಯವನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತಹ ಮತ್ತೊಂದು ಶಕ್ತಿಯಾಗಿತ್ತು. ಬೌದ್ಧಿಕವಾಗಿ ಆ ಅರಬ್ ಸಮೂಹವನ್ನು ವಿಕಸನಗೊಳಿಸುವಂತದ್ದು, ಅವರನ್ನು ಅಭಿವೃದ್ಧಿ ಪಡಿಸುವಂತದ್ದು. ಯಾವ ರೀತಿ ಒಬ್ಬಾತ ಆರೋಗ್ಯಯುತವಾಗಿ ಬದುಕುವಾಗ ಮಾತ್ರ ಆ ರಾಷ್ಟ್ರದ ಹೆಗ್ಗಳಿಕೆಗೆ, ಆ ರಾಷ್ಟ್ರದ ಅಭಿವೃದ್ಧಿಗೆ ಆತ ಶ್ರಮ ಪಡಲು ತಯಾರಾಗುತ್ತಾನೆ. ಆರೋಗ್ಯವಿಲ್ಲದಿದ್ದರೆ ಮನುಷ್ಯನಿಗೆ ಆ ರಾಷ್ಟ್ರದ ಅಭಿವೃದ್ಧಿಗೆ ಬೇಕಾಗಿ ಶ್ರಮ ಪಡಲಿರುವಂತಹ ಮನಸ್ಸು ಬರುವುದಿಲ್ಲ, ಆತನಿಗೆ ಸಾಧಿಸುವುದು ಕೂಡ ಇಲ್ಲ. ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಶದಿಂದ ಹಿಡಿದು ಕಾಲಿನ ತನಕವಿರುವಂತಹ ಪ್ರತಿಯೊಂದು ಅಂಗಾಂಗಗಳೊಂದಿಗೆ ಪಾಲಿಸಬೇಕಾದಂತಹ ಆರೋಗ್ಯಯುತವಾದಂತಹ ವಿಚಾರಗಳನ್ನು ಕಲಿಸಿಕೊಟ್ಟರು. ಕೇಶವಿರುವವನು ಆ ಕೇಶಕ್ಕೆ ಎಣ್ಣೆ ಹಾಕುವ ಮೂಲಕ ಆ ಕೇಶದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಸುಂದರವಾದ ಕಣ್ಣುಗಳಿರುವವರು ಆ ಕಣ್ಣುಗಳಿಗೆ ಸುರುಮಗಳನ್ನು ಹಚ್ಚುವ ಮೂಲಕ ಆ ಕಣ್ಣುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಸುಂದರವಾದ ಮುಖವಿರುವವರು ಆ ಮುಖವನ್ನು ದಿನಕ್ಕೆ 5 ಬಾರಿ ತೊಳೆಯುವ ಮೂಲಕ ಆ ಮುಖದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಸುಂದರವಾದ ಕೈಕಾಲುಗಳಿರುವವರು, ಉಗುರುಗಳಿರುವವರು ಅದನ್ನು ಯಥೇಚ್ಛವಾಗಿ ದಿನಕ್ಕೆ 5 ಬಾರಿ ತೊಳೆಯುವ ಮೂಲಕ 2 ವಾರಕ್ಕೊಮ್ಮೆ 1 ವಾರಕ್ಕೊಮ್ಮೆ ಉಗುರುಗಳು ತೆಗೆಯುವ ಮೂಲಕ ಅಂಗಾಂಗಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಆ ಮೂಲಕ ಶರೀರದ ಹೃದಯಗಳ ಆರೋಗ್ಯವನ್ನು, ಶರೀರದ ಕೆರಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬೇಕಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಹಾರದ ಮರ್ಯಾದೆಗಳನ್ನು ಕಲಿಸಿಕೊಟ್ಟರು. ಕುಡಿಯಬೇಕಾದರೆ ಯಾವ ರೀತಿ ನೀರನ್ನು ಕುಡಿಯಬೇಕು, ತಿನ್ನಬೇಕಾದರೆ ಯಾವ ರೀತಿ ಆಹಾರವನ್ನು ತಿನ್ನಬೇಕು, ಹೊಟ್ಟೆಯ ಒಂದು ಭಾಗವನ್ನು ಆಹಾರಕ್ಕೆ ಬೇಕಾಗಿ ಸೀಮಿತಗೊಳಿಸಿದರೆ, ಮತ್ತೊಂದು ಭಾಗವನ್ನು ನೀರಿಗೆ ಬೇಕಾಗಿ ಸೀಮಿತಗೊಳಿಸಿದರೆ, ಮತ್ತೊಂದು ಭಾಗವನ್ನು ವಾಯುವಿಗೆ ಬೇಕಾಗಿ ಬಿಡಬೇಕೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1400 ವರ್ಷಗಳ ಹಿಂದೆ ವೈಜ್ಞಾನಿಕ ವಿಚಾರಧಾರೆಗಳು ಯಾವುದೇ ರೀತಿಯಲ್ಲಿ ಮುನ್ನೆಲೆಗೆ ಬರದಂತಹ ಸಮಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕರುಳಿನ ಬಗ್ಗೆ, ಕಿಡ್ನಿಯ ಬಗ್ಗೆ, ಹೃದಯದ ಬಗ್ಗೆ, ಮೆದುಳಿನ ಬಗ್ಗೆ, ಶರೀರದ ಪ್ರತಿಯೊಂದು ಭಾಗಗಳ ಬಗ್ಗೆ, ಅವುಗಳ ಆರೋಗ್ಯಗಳ ಬಗ್ಗೆ ಅತ್ಯಂತ ತೀಕ್ಷ್ಣವಾಗಿ, ಸೂಕ್ಷ್ಮವಾಗಿ ತನ್ನ ಸ್ವಹಾಬತುಗಳೊಂದಿಗೆ, ಸಮುದಾಯದೊಂದಿಗೆ ಕಲಿಸಿಕೊಟ್ಟಾಗ ಅಲ್ಲಿ ಆರೋಗ್ಯವಂತ ಸಮುದಾಯವನ್ನು ಸೃಷ್ಟಿ ಮಾಡಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಸಾಧ್ಯವಾಯಿತು. ಮೂರನೆಯದಾಗಿ ಅವರು ಮಾಡಿದಂತಹ ಅರೇಬಿಯನ್ ಸಾಮ್ರಾಜ್ಯದಲ್ಲಿ ಸೃಷ್ಟಿ ಮಾಡಿದಂತಹ ಶಕ್ತಿ ಯಾವುದೆಂದು ಕೇಳಿದರೆ ರಾಜಕೀಯವಾಗಿ ಆ ಸಮುದಾಯವನ್ನು ಶಕ್ತಿ ಮಾಡಿದರು. ಯಾವ ರೀತಿಯ ರಾಜಕೀಯವಿತ್ತು? ಮದೀನಕ್ಕೆ ಬಂದಾಗ ಅವರ ರಾಜಕೀಯ ಸಿದ್ಧಾಂತದ ಮೊದಲ ಪೀಠಿಗೆ ಯಾವ ರೀತಿ ಇತ್ತೆಂದರೆ ಅಬ್ದುಲ್ಲಾಹ್ ಇಬ್ನ್ ಸಲಾಮ್ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾ ಇದ್ದಾರೆ, ಮದೀನಕ್ಕೆ ಎಂಟ್ರಿ ಕೊಟ್ಟಾಗ ಮಕ್ಕಾ ಎಂಬ ತಾಯಿನಾಡಿನಿಂದ ಹೊರದಬ್ಬಲ್ಪಟ್ಟಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಕ್ಕೆ ಬಂದು ಹಗೆತನದ ವಿಷ ಬೀಜವನ್ನು ಬಿತ್ತಿದ್ದಲ್ಲ, ಬದಲಾಗಿ ಮದೀನಾ ಎಂಟ್ರಿ ಆದಂತಹ ವೇಳೆಯಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟಂತಹ ಆಜ್ಞೆಗಳು, ಅವರು ನೀಡಿದಂತಹ ಉಪದೇಶಗಳು ಅತ್ಯಂತ ಮನಮೋಹಕವಾಗಿತ್ತು, ಅದು ಅಮೋಘವಾಗಿತ್ತು, ಯಾರ ಮನಸ್ಸನ್ನು ಕೂಡ ತಟ್ಟುವಂತಿತ್ತು, ಆಶ್ಚರ್ಯ ಭರಿತವಾಗುವಂತಹ ಮಾತುಗಳಾಗಿತ್ತು. ಏನದ ಆ ಮಾತುಗಳು? ಅಫ್ಶು ಸಲಾಮ ಬೈನಕುಂ, ಓ ಮದೀನಾದ ನಿವಾಸಿಗಳೇ, ನಿಮ್ಮೆಡೆಯಲ್ಲಿ ಪರಸ್ಪರ ಸಮಾಧಾನದ, ಸಾಂತ್ವನದ ಮಾತುಗಳನ್ನು ನೀವು ವ್ಯಾಪಿಸಿಕೊಳ್ಳಿರಿ. ಇತರ ಧರ್ಮಗಳನ್ನು ನೋಡಿ, ಇತರ ಜಾತಿಗಳನ್ನು ನೋಡಿ ನಿಂದನೆ ಮಾಡುವುದನ್ನು ಬಿಟ್ಟು ಪರಸ್ಪರ ಜಗಳಗಳಲ್ಲಿ ನಿಮ್ಮ ಕಾರ್ಯಗಳನ್ನು ತೊಡಗಿಸಿಕೊಳ್ಳುವುದರ ಬದಲು ನೀವು ಪರಸ್ಪರ ಸಾಂತ್ವನದ ವಿಚಾರಗಳನ್ನು ಮಾತಾಡಿಕೊಳ್ಳಿರಿ, ಪರಸ್ಪರ ಸಮಾಧಾನದ ಮಾತುಗಳನ್ನು ಆಡಿಕೊಳ್ಳಿರಿ. ವಾಫ್ಶು ಸಲಾಂ, ನಿಮ್ಮೆಡೆಯಲ್ಲಿ ಪರಸ್ಪರ ಸಲಾಮನ್ನು
ಇಸ್ಲಾಮನ್ನು ವ್ಯಾಪಿಸಿಕೊಳ್ಳಿರಿ. ನಿಮ್ಮೆಡೆಯಲ್ಲಿ ಯಾರಾದರೂ ಕೈ ಚಾಚಿ ಬಂದರೆ, ಬಡಬಗ್ಗರು ನಿಮ್ಮೊಂದಿಗೆ ಬಂದರೆ ಅವರ ಹೊಟ್ಟೆಯನ್ನು ತಣಿಸುವಂತಹ ಕೆಲಸವನ್ನು ಮಾಡಿರಿ. ವಸಲ್ಲು ಬಿಲ್ಲೈಲಿ ವನ್ನಾಸು ನಿಯಾಮ್, ಜನರೆಲ್ಲರೂ ಕೂಡ ಗೊರಕೆ ಹೊಡೆದು ಮಲಗುವಾಗ ರಾತ್ರಿ ಎದ್ದು ಅಲ್ಲಾಹನಿಗೆ ಬೇಕಾಗಿ ಆರಾಧನೆ ಮಾಡುವ ಮೂಲಕ ನಿಮ್ಮ ಮನಸ್ಸನ್ನು ಪ್ರಫುಲ್ಲವನ್ನಾಗಿ ಮಾಡಿರಿ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿನ ಬೌದ್ಧಿಕವಾದಂತಹ ಅಭಿವೃದ್ಧಿಗಳೇನಿದೆಯೋ, ಆತ್ಮೀಯವಾದಂತಹ ಅಭಿವೃದ್ಧಿಗಳೇನಿದೆಯೋ ಆ ಮೂಲಕ ರಾಜಕೀಯವಾಗಿ ಮನುಷ್ಯರನ್ನು ಮಾನಸಿಕವಾಗಿ ಶಕ್ತಿಗೊಳಿಸುವುದರ ಮೂಲಕ, ಬೌದ್ಧಿಕವಾಗಿ ಶಕ್ತಿಗೊಳಿಸುವುದರ ಮೂಲಕ ರಾಜಕೀಯವಾಗಿ ಒಂದು ಸಾಮ್ರಾಜ್ಯವನ್ನು ಯಾವ ರೀತಿ ಶಕ್ತಿಗೊಳಪಡಿಸಬಹುದೆಂಬುದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದ ನಿವಾಸಿಗಳ ಮುಂದೆ ಮೊದಲನೆಯ ಮಾತುಗಳನ್ನಾಡುವ ಮೂಲಕ ಕಲಿಸಿಕೊಡುತ್ತಾ ಇದ್ದಾರೆ. ಯಾವ ರೀತಿ ಒಂದು ರಾಷ್ಟ್ರವನ್ನು ಕಟ್ಟಬೇಕು, ಒಂದು ರಾಷ್ಟ್ರದಲ್ಲಿ ಬದುಕುವಂತಹ ಮನುಷ್ಯ, ಒಂದು ರಾಷ್ಟ್ರದಲ್ಲಿ ನೆಲೆಸುವಂತಹ ಮನುಷ್ಯ ಆ ರಾಷ್ಟ್ರದೊಂದಿಗೆ ಯಾವ ರೀತಿಯ ಮಹಬ್ಬತನ್ನು ಇಟ್ಟುಕೊಳ್ಳಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾದಲ್ಲಿ ಜನಿಸಿರಬೇಕಾದರೆ, ಆ ಮಕ್ಕಾವನ್ನು ಬಿಟ್ಟು ಮದೀನಕ್ಕೆ ಹೋಗಬೇಕಾದರೆ ಆ ಮಕ್ಕಾದ ಮಣ್ಣನ್ನು ನೋಡಿ ಹಲವು ಬಾರಿ ಅತ್ತದ್ದಿದೆ. ಆ ಮಕ್ಕಾದ ಮಣ್ಣನ್ನು ನೋಡಿ, ಓ ಮಕ್ಕಾ, ನಿನ್ನೊಂದಿಗೆ ಅತಿಯಾದ ಪ್ರೀತಿ ಇದೆ, ನಿನ್ನೊಂದಿಗೆ ಅತಿಯಾದ ಪ್ರೇಮವಿದೆ, ನಿನ್ನ ಜನರು ನನ್ನನ್ನು ಜೀವಿಸಲು ಬಿಡುತ್ತಾ ಇಲ್ಲ, ಆದ್ದರಿಂದ ನಿನ್ನಿಂದ ನಾನು ಹೊರಗೆ ಹೋಗುತ್ತಿದ್ದೇನೆ, ನೀ ನನಗೆ ಇಷ್ಟವಿಲ್ಲದೆ ನಾನು ಹೊರಗೆ ಹೋಗುತ್ತಾ ಇಲ್ಲ, ನಿನ್ನೊಂದಿಗೆ ಅಪಾರವಾದ ಪ್ರೀತಿ ಇದೆ, ಇಷ್ಟವಿದೆ, ನಿನ್ನ ಜನರು ನನ್ನನ್ನು ಬದುಕಲು ಬಿಡುತ್ತಾ ಇಲ್ಲ ಅಂತ ಹೇಳಿ ಮಕ್ಕಾದೊಂದಿಗೆ ಇರುವಂತಹ ಪ್ರೀತಿಯನ್ನು ಈ ಜಗತ್ತಿನಲ್ಲಿ ಬರುವ ಅಂತ್ಯ ದಿನ ತನಕ ಬರುವಂತಹ ತನ್ನ ಅನುಯಾಯಿಗಳಿಗೆ ಕಳಿಸಿಕೊಡುವ ಮೂಲಕ ಒಂದು ರಾಷ್ಟ್ರದೊಂದಿಗೆ ಬೇಕಾಗಿರುವಂತಹ ಪ್ರೀತಿಯ ಬಗ್ಗೆ ನಮಗೆ ಕಳಿಸಿಕೊಡ್ತಾ ಇದ್ದಾರೆ. ಮದೀನಕ್ಕೆ ತಲುಪಿದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಾನು 10 ವರ್ಷಗಳ ಕಾಲ ನೆಲೆಸಿದಂತಹ ಮದೀನಾದ ಮಣ್ಣಿಗೆ ದಪ್ಪುಗಾಲಿಟ್ಟಾಗ ಆ ಮದೀನಾದ ಮಣ್ಣನ್ನು ಹಲವು ಬಾರಿ ಕಾಣುವಾಗ, ಮದೀನಾದ ಬೆಟ್ಟ ಗುಡ್ಡಗಳನ್ನು ಕಾಣುವಾಗ ತನ್ನ ಒಂಟೆಯ ವೇಗವನ್ನು ಹೆಚ್ಚಿಸುತ್ತಾ ಇದ್ದರು, ತನ್ನ ಕುದುರೆಯ ವೇಗವನ್ನು ಹೆಚ್ಚಿಸುತ್ತಾ ಇದ್ದರು. ಮದೀನಾದೊಂದಿಗೆ ಅದಮ್ಯವಾದ ಪ್ರೇಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗಿತ್ತು. ಈ ಮೂಲಕ ತನ್ನ ಅನುಯಾಯಿಗಳಿಗೊಂದು ಪಾಠವನ್ನು ಹೇಳಿಕೊಟ್ಟರು. ಏನು? ತನ್ನ ಪ್ರದೇಶದೊಂದಿಗೆ, ತಾನು ನೆಲೆಸುವಂತಹ ರಾಷ್ಟ್ರದೊಂದಿಗೆ, ತಾನು ನೆಲೆಸುವಂತಹ ರಾಜ್ಯದೊಂದಿಗೆ ಒಬ್ಬನಿಗೆ ಅಭೇದ್ಯವಾದ ಬಂಧ ಸ್ಥಾಪಿಸಲು ಸಾಧ್ಯವಾದರೆ ಆ ರಾಜ್ಯದ ರಾಜಕೀಯ ಶಕ್ತಿ ಖಂಡಿತವಾಗಿಯೂ ಇಂಪ್ರೂವ್ಮೆಂಟ್ ಆಗುವುದರಲ್ಲಿ, ಶಕ್ತಿಗೊಳ್ಳುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ನಡವಳಿಕೆಗಳ ಮೂಲಕ ಈ ಸಮುದಾಯಕ್ಕೆ ರಾಷ್ಟ್ರದೊಂದಿಗಿರುವಂತಹ ಪ್ರೇಮವನ್ನು ಕಲಿಸಿಕೊಡುತ್ತಾ ಇದ್ದಾರೆ. ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ರಾಷ್ಟ್ರದಲ್ಲಿ ಬದುಕುವಂತಹ ಎಲ್ಲಾ ಜಾತಿ, ಧರ್ಮ, ಮತ, ಪಂಗಡಗಳು, ಅದೇ ರೀತಿ ಧರ್ಮವಿಲ್ಲದವರು ಯಾವ ರೀತಿ ಅವರೊಂದಿಗೆ ಬದುಕಬೇಕೆಂಬುದನ್ನು ಕೂಡ ಕಲಿಸಿಕೊಡುತ್ತಾ ಇದ್ದಾರೆ. ಮದೀನಾ ಎಂಬಂತಹ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಾಗ, ಇಡೀ ಅರಬ್ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರಬ್ ಸಾಮ್ರಾಜ್ಯದಲ್ಲಿ ಯಹೂದಿಗಳಿದ್ದಾರೆ, ಅರಬ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತರಿದ್ದಾರೆ, ಅರಬ್ ಸಾಮ್ರಾಜ್ಯದಲ್ಲಿ ವಿಗ್ರಹ ಪೂಜೆಯನ್ನು ಮಾಡುವಂತಹ ಹಿಂದೂಗಳ ತರದಂತಹ ಮನುಷ್ಯರು ಕೂಡ ಅಲ್ಲಿ ಬದುಕುತ್ತಾ ಇದ್ದಾರೆ. ಅವರೆಲ್ಲರೊಂದಿಗೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ರೀತಿ ಬದುಕುತ್ತಾ ಇದ್ದರೆಂದರೆ, ಒಂದು ಸಾಮ್ರಾಜ್ಯದ ರಾಜನಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಂದೆ ಹುಚ್ಚನೆಂದು, ನೀಚನೆಂದು ಕರೆದಂತಹ ಜರದಂತಹ ಮನುಷ್ಯರಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿಯ ಬಾಗಿಲುಗಳನ್ನು ತೆರೆದುಕೊಟ್ಟರು. ಅವರೊಂದಿಗೆ ಹಗೆತನವನ್ನು, ದ್ವೇಷವನ್ನು ಇಟ್ಟುಕೊಳ್ಳದೆ, ತನ್ನ ಅನುಯಾಯಿಗಳನ್ನು ಅವರಿಗೆ ಚೂ ಬಿಡದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನೊಂದಿಗೆ ಬದುಕುವಂತಹ, ತನ್ನ ಸಾಮ್ರಾಜ್ಯದಲ್ಲಿ ಬದುಕುವಂತಹ ಸರ್ವ ಧರ್ಮೀಯ ಬಾಂಧವರಿಗೆ ವಿಶೇಷವಾದಂತಹ ಅಧಿಕಾರಗಳನ್ನು ಕೊಡುವ ಮೂಲಕ ಅವರೊಂದಿಗೆ ಮಾತುಕತೆಗಳಿಗೆ ಬೇಕಾಗಿ ವಿಶೇಷವಾದಂತಹ ಆಹ್ವಾನಗಳನ್ನು ಕೊಡುತ್ತಾ ಇದ್ರು. ಅವರಿಗೆ ಬೇಕಾದ ಪ್ರತ್ಯೇಕವಾದ ಸೌಕರ್ಯಗಳನ್ನು ಮಾಡಿಕೊಡುತ್ತಾ ಇದ್ರು. ಅವರು ಮನೆಗೆ ಭೇಟಿ ಕೊಡುತ್ತಾ ಇದ್ರು. ಮಾತ್ರವಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವ್ಯವಹಾರ ಕೆಲವೊಮ್ಮೆ ಯಹೂದಿಗಳೊಂದಿಗೆ ಇತ್ತು. ಅವರ ಮರಣದ ವೇಳೆ ಅವರ ಒಂದು ವಸ್ತ್ರದ ಪೈಕಿ ಒಂದು ವಸ್ತ್ರ ಒಂದು ಯಹೂದಿಯ ಕೈಯಲ್ಲಿ ಅಡವಿನಲ್ಲಿತ್ತೆಂದು ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ. ಆ ಮೂಲಕ ಯಾವುದೇ ವ್ಯಕ್ತಿಯೊಂದಿಗೆ ವ್ಯವಹಾರಗಳನ್ನು ಮಾಡಬಹುದು, ಯಾವುದೇ ವ್ಯಕ್ತಿಯೊಂದಿಗೆ ಸಂಪೂರ್ಣವಾಗಿ ಸಾಮರಸ್ಯದೊಂದಿಗೆ ಬದುಕುವಂತಹ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಬಹುದೆಂಬ ಮಾತುಗಳನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ನಡವಳಿಕೆಗಳ ಮೂಲಕ ಈ ಜನತೆಗೆ ತೋರಿಸಿಕೊಟ್ಟರು. ಈ ರೀತಿ ಶಕ್ತಿಯುತವಾದಂತಹ ಒಂದು ಅರಬ್ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಾಲ್ಕನೆಯದಾಗಿ ಮಾಡಿದ್ದು ಸಾಮಾಜಿಕವಾದಂತಹ ಶಕ್ತಿಯಾಗಿತ್ತು. ಸಾಮಾಜಿಕವಾಗಿ ಅರಬ್ ಸಾಮ್ರಾಜ್ಯವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಕ್ತಿ ಮಾಡಿದ್ದು ಯಾವ ರೀತಿ ಎಂದರೆ, ಆ ರಾಜ್ಯದಲ್ಲಿ ಬರುವಂತಹ ಪ್ರತಿಯೊಂದು ಸ್ತರದ ಮನುಷ್ಯರನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗೌರವಿಸಲಿಕ್ಕೆ ಕಲಿಸಿಕೊಡುತ್ತಾ ಇದ್ದಾರೆ. ಒಂದು ನಮ್ಮ ಸಮಾಜದಲ್ಲಿ ಕಂಡು ಬರುವಂತಹ ತಂದೆಯಂದಿರು, ಅಪ್ಪಂದಿರು, ಅಮ್ಮಂದಿರು, ಅವರನ್ನು ಯಾವ ರೀತಿ ನೀವು ಗೌರವಿಸಬೇಕು. ವಖ್ಫಿದ್ ಲಹುಮಾ ಜನಾಹ ದುಲ್, ನಿಮಗೆ ಸಾಧ್ಯವಾದಷ್ಟು ಅವರೊಂದಿಗೆ ಅತ್ಯಂತ ತಾಳ್ಮೆಯಿಂದ ಅವರಿಗೆ ಬೇಕಾದಂತಹ ಅದಮ್ಯವಾದ ಪ್ರೀತಿಯನ್ನು ಕೊಟ್ಟು ನೋಡಿಕೊಳ್ಳುವುದಾಗಿದೆ. ಒಂದು ಮಕ್ಕಳು ಸ್ವತಃ ತಾಯಿಯಂದಿರೊಂದಿಗೆ, ಸ್ವತಃ ಅಪ್ಪಂದಿರೊಂದಿಗೆ ಮಾಡಬೇಕಾದಂತಹ ವಿಚಾರಗಳನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರ್ಆನ್ ಹೇಳಿ, ಕುರ್ಆನ್ ಓದಿ ಕೊಡುವ ಮೂಲಕ ಈ ಜಗತ್ತಿಗೆ ತಂದೆ ತಾಯಿಯಂದಿರೊಂದಿಗೆ ಮಕ್ಕಳು ಬೇಕಾದಂತಹ ವ್ಯವಸ್ಥೆಗಳನ್ನು
ನಿರ್ಮಾಣ ಮಾಡಿಕೊಟ್ಟರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದಲ್ಲಿ ಯಾರಾದರೂ ತಂದೆ ತಾಯಿಗೆ ವಿರೋಧವಾಗಿ ನಡೆದರೆ ಅವರೊಂದಿಗೆ ಅತ್ಯಂತ ತೀಕ್ಷ್ಣವಾಗಿ ಮಾತನಾಡುತ್ತಾ ಇದ್ದರು, ಅವರಿಗೆ ಎಚ್ಚರಿಕೆಯನ್ನು ಕೊಡುತ್ತಾ ಇದ್ದರು. ಅವರ ಪರ್ಮಿಷನ್ ಇಲ್ಲದೆ ಒಂದೇ ಒಂದು ಕೆಲಸವನ್ನು ಮಾಡಲು ಬಿಡುತ್ತಾ ಇರಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ತಂದೆ ತಾಯಂದಿರಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡುವ ಮೂಲಕ ಅಂತ್ಯ ದಿನ ತನಕ ಬರುವಂತಹ ಮನುಷ್ಯರಿಗೆ ಯಾವ ರೀತಿ ತಂದೆ ತಾಯಿಯನ್ನು ಗೌರವಿಸಬೇಕೆಂಬಂತಹ ವಿಶೇಷವಾದಂತಹ ಆ ಕಲ್ಪನೆಗಳನ್ನು ಹುಟ್ಟುಹಾಕಿದರು. ಈ ರೀತಿ ಒಂದು ಸಮಾಜದ ಪ್ರತಿಯೊಂದು ಸ್ತರದಲ್ಲಿ ಬರುವಂತಹ ತಂದೆ ತಾಯಿಯಂದಿರು, ಅದೇ ರೀತಿ ಹೆಣ್ಮಕ್ಕಳು, ಅದೇ ರೀತಿ ಪತ್ನಿಯಂದಿರು ಯಾವ ರೀತಿ ಅವರೊಂದಿಗೆ ಬೆರೆತುಕೊಳ್ಳಬೇಕು. ತನ್ನ ಸ್ವತಃ ಕರಳ ಗುಡಿಯಾದಂತಹ ಫಾತಿಮತು ಝಹರಾ ರಲಿಯಲ್ಲಾಹು ಅನ್ಹಾ ಅವರ ಕೈಯನ್ನು ಚುಂಬಿಸುವ ಮೂಲಕ, ಹಣೆಯನ್ನು ಚುಂಬಿಸುವ ಮೂಲಕ, ಅವರು ಬಂದಾಗ ಎದ್ದು ನಿಲ್ಲುವ ಮೂಲಕ ಒಂದು ಮಗಳೊಂದಿಗೆ ಯಾವ ರೀತಿ ತಂದೆಯಾದವನು ಬೆರೆತುಕೊಳ್ಳಬೇಕೆಂಬುದನ್ನು ಕಲಿಸಿಕೊಡುತ್ತಾ ಇದ್ದಾರೆ. ತನ್ನ ಪತ್ನಿಯೊಂದಿರೊಂದಿಗೆ ಅತ್ಯಂತ ವಿನಯಾನ್ವಿತವಾದಂತಹ ಬದುಕಿನ ಮೂಲಕ ತನ್ನ ಅನುಯಾಯಿಗಳಿಗೆ ಪತ್ನಿಯೊಂದಿರೊಂದಿಗೆ ಯಾವ ರೀತಿ ಬದುಕಬೇಕೆಂಬುದನ್ನು ಕಲಿಸಿಕೊಡುತ್ತಾ ಇದ್ದಾರೆ. ಈ ರೀತಿ ಸಾಮಾಜಿಕವಾಗಿ ಶಕ್ತಿಗೊಳಿಸುವುದರ ಮೂಲಕ ನಂತರ ಪ್ರವಾದಿ ವರಿಯರು ತನ್ನ ರಾಜ್ಯದಲ್ಲಿ ಮಾಡಿದಂತಹ 5ನೇ ಸುಧಾರಣೆ ಇತ್ತು. ಯಾವ ಸುಧಾರಣೆ? ಅದು ಆರ್ಥಿಕವಾದಂತಹ ಸುಧಾರಣೆಯಾಗಿತ್ತು. ನನ್ನ ಮಾತನ್ನು ನಾನು ಮುಗಿಸುತ್ತಾ ಇದ್ದೇನೆ. ಆರ್ಥಿಕ ಸುಧಾರಣೆ ಯಾವ ರೀತಿ ಮಾಡಿದರೆಂದರೆ ಪೇರ್ಷಿಯನ್ ಸಾಮ್ರಾಜ್ಯಗಳು, ಅರೇಬಿಯನ್ ಸಾಮ್ರಾಜ್ಯಗಳು, ಅದೇ ರೀತಿ ಯಮನ್ ಸಾಮ್ರಾಜ್ಯಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೈತಕ್ಕೆಯಲ್ಲಿದ್ದರೂ ಕೂಡ, ಕೋಟಿಗಟ್ಟಲೆ ಸಂಪತ್ತನ್ನು ಕೈಯಲ್ಲಿದ್ದರೂ ಕೂಡ ಒಂದೇ ಒಂದು ಸಂಪತ್ತನ್ನು ತನ್ನ ವೈಯಕ್ತಿಕ ವಿಚಾರಕ್ಕೆ ಬೇಕಾಗಿ ಯೂಸ್ ಮಾಡದೆ, ತನ್ನ ಕುಟುಂಬಕ್ಕೆ ಬೇಕಾಗಿ ಭದ್ರವಾಗಿಡದೆ, ತನ್ನ ಮಕ್ಕಳಿಗೆ ಬೇಕಾಗಿ ಸೊತ್ತಾಗಿಡದೆ ಎಲ್ಲವನ್ನು ಕೂಡ ದಾನ ಮಾಡುವ ಮೂಲಕ ಯಮ್ಹುಲ್ಲಾಹು ರಿಬಾ ವಯುರ್ಬಿ ಸದಕಾತ್, ಬಡ್ಡಿಯ ವ್ಯವಹಾರಗಳು ಒಂದು ರಾಷ್ಟ್ರವನ್ನು, ಒಂದು ನಾಡನ್ನು ಸಂಪೂರ್ಣವಾಗಿ ನಾಶಗೊಳಿಸಲಿಕ್ಕಿದೆ. ಅದೇ ವೇಳೆ ದಾನ ಧರ್ಮದ ಮೂಲಕ ಬೆಳೆಯುವಂತಹ ರಾಷ್ಟ್ರಗಳು ಯಾವೆಲ್ಲವಿದೆಯೋ ಆ ರಾಷ್ಟ್ರಗಳು ಅಭಿವೃದ್ಧಿಗೊಳ್ಳಲಿಕ್ಕಿದೆ ಎಂಬ ಮಾತುಗಳ ಮೂಲಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಜೀವನದಲ್ಲಿ ಅಕ್ಷರಾರ್ಥವಾಗಿ ತೋರಿಸಿಕೊಡುವ ಮೂಲಕ ಮಾ ತರಕ್ನಾಹು ಸದಕಾ ನಹನು ಮಆಶಿರುಲ್ ಅಂಬಿಯಾ, ಮರಣದ ವೇಳೆ ನಾವೆಲ್ಲರೂ ಕೂಡ ಅಂಬಿಯಾ ಸಮೂಹವಾಗಿದ್ದೇವೆ. ನಾವು ಏನಾದರೂ ಇಲ್ಲಿ ಬಾಕಿ ಇಟ್ಟಿದ್ದರೆ ಅದು ಕೋಟಿಗಟ್ಟಲೆ ಸಂಪತ್ತುಗಳಿರಬಹುದು, ಒಂದು ವೇಳೆ ಯಾವುದೇ ರೀತಿಯ ಶುಲ್ಕವಾದಂತಹ ಸಂಪತ್ತುಗಳಿರಬಹುದು, ಯಾವ ಸಂಪತ್ತುಗಳಿದ್ದರೂ ಕೂಡ ಎಲ್ಲಾ ಸಂಪತ್ತುಗಳು ಮಾ ತರಕ್ನಾಹು ಸದಕಾ, ನಮ್ಮ ಮಕ್ಕಳಿಗಿರುವುದಲ್ಲ, ನಮ್ಮ ವಾರಿಸುದಾರರಿಗಿರುವುದಲ್ಲ, ನಮ್ಮ ಪಾರಂಪರಿಕ ಸೊತ್ತುಗಳಲ್ಲ, ಅದು ಬದಲಾಗಿ ಬಡಬಗ್ಗರಿಗೆ ನೀಡಬೇಕಾದಂತಹ ಸೊತ್ತುಗಳಾಗಿದೆ ಎನ್ನುವ ಮೂಲಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವೈಯಕ್ತಿಕ ವಿಚಾರಗಳು ಬಂದಾಗ ತನ್ನ ಉಮ್ಮತ್ತನ್ನು ನೋಡಿ, ತನ್ನ ಸಮೂಹವನ್ನು ನೋಡಿ ಅವರಿಗೆ ಬೇಕಾದಂತಹ ಸುಲಭವಾದ ವಿಚಾರಗಳನ್ನು ಆಯ್ಕೆ ಮಾಡುತ್ತಾ ಇದ್ದರು. ಅದೇ ವೇಳೆ ತನ್ನ ವೈಯಕ್ತಿಕ ವಿಚಾರಗಳು ಬಂದಾಗ, ತನ್ನ ವಿಚಾರಗಳು ಬಂದಾಗ ಕಷ್ಟವಾದ ವಿಚಾರಗಳನ್ನು ಆಯ್ಕೆ ಮಾಡುತ್ತಾ ಇದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ನೋಡುವಾಗ ಅವರಿಗೆ ರಾತ್ರಿ ಎದ್ದು ನಮಾಜ್ ಮಾಡುವುದು ಕಡ್ಡಾಯವಾಗಿದೆ, ಅದೇ ವೇಳೆ ಅವರ ಸಮೂಹಕ್ಕೆ ಕಡ್ಡಾಯವಲ್ಲ. ಈ ರೀತಿ ಒಂದೊಂದು ವಿಚಾರಗಳನ್ನು ತೆಗೆದು ನೋಡುವಾಗ ತನ್ನ ಉಮ್ಮತ್ತಿನ ವಿಚಾರಗಳು ಎಲ್ಲೆಲ್ಲ ಬರುತ್ತದೆಯೋ ಅಲ್ಲೆಲ್ಲವೂ ಕೂಡ ಕಾರುಣ್ಯವನ್ನು ತೋರಿಸಿಕೊಡುವ ಮೂಲಕ ತನ್ನ ವೈಯಕ್ತಿಕ ವಿಚಾರಗಳಿಗೆ ಅತ್ಯಂತ ದಾರಿದ್ರ್ಯವನ್ನು, ಕಡಬಡತನವನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಜೀವನ ನಡೆಸಿ ಈ ಜಗತ್ತಿಗೆ ಮಾದರಿ ಯೋಗ್ಯವಾದಂತಹ ಬದುಕನ್ನು ಕಲಿಸಿಕೊಟ್ಟಂತಹ ಹುದ್ದೆಗಳಿಲ್ಲದಂತಹ ನಾಯಕರಾಗಿದ್ದಾರೆ ಹುಜೂರ್ ಅಕ್ರಮ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರ ಚರಿತ್ರೆಯ ಪ್ರತಿಯೊಂದು ನರನಾಡಿಗಳು ಈ ಜಗತ್ತಿನಲ್ಲಿ ನಿಖರವಾಗಿ ದಾಖಲಾಗಲ್ಪಟ್ಟಿದೆ. ಅವರ ವಚನಗಳು ಅದನ್ನು ಮಾತ್ರ ವಿವರಿಸಲು ಲಕ್ಷಾಂತರ ಗ್ರಂಥಗಳು ರಚಿಸಲ್ಪಟ್ಟಿತು. ಅವರ ಕಣ್ಣುಗಳ ಬಗ್ಗೆ ಹೇಳಲು, ಅವರ ನಾಲಿಗೆಯ ಬಗ್ಗೆ ಹೇಳಲು, ಅವರ ರೋಮಗಳ ಬಗ್ಗೆ ಹೇಳಲು, ಅವರ ವೇಷಭೂಷಣಗಳ ಬಗ್ಗೆ ಹೇಳಲು, ಅವರ ಆಯುಧಗಳ ಬಗ್ಗೆ ಹೇಳಲು, ಅವರ ಮೃಗಗಳ ಬಗ್ಗೆ ಹೇಳಲು ಇಲ್ಲಿ ಲಕ್ಷಾಂತರ ಗ್ರಂಥಗಳು ರಚಿಸಲ್ಪಟ್ಟಿದ್ದು. ಅದು ಕೂಡ ಇತಿಹಾಸ ಕಂಡಂತಹ ನಿಖರವಾದ ಗ್ರಂಥಗಳು. ಆ ಗ್ರಂಥಗಳು ಇವತ್ತು ನಮ್ಮಡೆಯಲ್ಲಿ ಚಾಲ್ತಿಯಲ್ಲಿದೆ, ನಾವದನ್ನು ಓದುತ್ತಿದ್ದೇವೆ. ಅಲ್ಲಾಹನವರ ಬರಕತ್ತಿನಿಂದ ನಮ್ಮ ಈ ಸುಂದರವಾದ ಮಜ್ಲಿಸನ್ನು ಕಬೂಲು ಮಾಡಲಿ. ಇದಕ್ಕೆ ಓಡಾಡಿದ, ನಡೆದ, ಸಹಕಾರ ಮಾಡಿದ, ಸಹಕರಿಸಿದ ಸರ್ವ ಬಾಂಧವರಿಗೂ ಅಲ್ಲಾಹನು ಯಥೇಚ್ಛವಾದ ಪ್ರತಿಫಲವನ್ನು ದೀನ್ನಲ್ಲೂ ದುನಿಯಾವಿನಲ್ಲೂ ಆಖಿರತಲ್ಲೂ ನೀಡಿ ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತಾ ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜಜಾಕುಮುಲ್ಲಾಹು ಖೈರನಿಲ್ ಜಜಾ. ಅಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತುಹು.